ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ KSP ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಕೇಳುವಂಥ ಪ್ರಶ್ನೆಗಳ ಮಾಹಿತಿಯನ್ನು ನೋಡ್ಕೊಂಬರೋಣ ಬನ್ನಿ. ಮೊದಲನೇ ಪ್ರಶ್ನೆ ಬಂದು, ನಾಗರಿಕ ಉಚಿತ ಆರೋಗ್ಯ ಸೇವೆಗಳನ್ನು ಒದಗಿಸಲು ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಪ್ರಾರಂಭಿಸಿದ ಉಪಕ್ರಮದ ಹೆಸರೇನೆಂದರೆ? ಇದರಲ್ಲಿ ಆಪ್ಷನ್ಸ್ ಬಂದು ಎ ಗೃಹ ಆರೋಗ್ಯ, ಹಾಗೆ ಬಿ ಆಪ್ಷನ್ ಬಂದು ಸ್ವಾದಿಷ್ಟ ಸತಿ, ಹಾಗೆ ಎಲ್ಲರಿಗೂ ಆರೋಗ್ಯ ಮತ್ತು ಮೇಲಿನ ಯಾವುದೂ ಅಲ್ಲ. ಇದರ ಸರಿಯಾದ ಮಾಹಿತಿ ಯಾವುದಂದರೆ ಫ್ರೆಂಡ್ಸ, ಗೃಹ ಆರೋಗ್ಯ. ಅಂದರೆ ಉತ್ತರವನ್ನು ನೋಡೋಣ ಬನ್ನಿ. ಈಗ ಏನಿದೆ ಅಂದರೆ ಗೃಹ ಆರೋಗ್ಯ ಅಂದರೆ ನಿಮ್ಮ ಮನೆ ಬಾಗಿಲಿಗೆ ಆರೋಗ್ಯ ಮತ್ತು ಉಪಕ್ರಮ ಉಚಿತ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸೆಯನ್ನು ನೀಡುವ ಕುರಿತು ಹೊಂದಿದ ವಿಶೇಷವಾಗಿ ಹಿಂದುಳಿದ ಸಮುದಾಯಗಳ ಗುರಿಯಾಗಿರುತ್ತದೆ. ಹಾಗೆ ಕರ್ನಾಟಕ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು ಪ್ರಾರಂಭಿಸಿದ ಈ ಕಾರ್ಯಕ್ರಮವು ಅಗತ್ಯ ಆರೋಗ್ಯ ತಪಾಸಣೆ ಪಡೆಯಲು ಜನರು ತಡೆಯುವ ಆರ್ಥಿಕ ತಡೆಗಳನ್ನು ತಿಳಿಸುವುದು, ಹಾಗೆ ಚಿಕಿತ್ಸೆ ಫಲಿತಾಂಶವನ್ನು ಸುಧಾರಿಸುವ, ನಾಗರಿಕರಲ್ಲಿ ಆರೋಗ್ಯ ಜೀವನ ಶೈಲಿಯಲ್ಲಿ ಹಾಗೆ ಉಚಿಸುವ, ಕ್ಯಾನ್ಸರ್, ಮಧುಮೇಹ ಹಾಗೆ ಅಧಿಕ ರಕ್ತದೊಡನೆ ರೋಗಗಳ ಆರಂಭಿಕ ಪತ್ತೆಯನ್ನು ಪ್ರಾಮುಖ್ಯತೆ ಒತ್ತಿ ಹೇಳುತ್ತದೆ. ಹಾಗೆ ಸೆಕೆಂಡ್ ಕ್ವಶನ್ ಬಂದು, ಕರ್ನಾಟಕದ ಯಾವ ಹುಲ್ಲುಗಾವಲು ಇತ್ತೀಚೆಗೆ ಸಂರಕ್ಷಣಾ ಮೀಸಲು ಎಂದು ಕರೆಯುತ್ತಾರೆ? ಅಂದರೆ ಇದರ ಸರಿಯಾದ ಆನ್ಸರ್ ನೋಡ್ಬೋದು ಫ್ರೆಂಡ್ಸ, ಚಿತ್ರದುರ್ಗ, ಹಾಗೆ ಕೋಲಾರ ಹುಲ್ಲುಗಾವಲು, ಹೆಸರುಘಟ್ಟ ಹುಲ್ಲುಗಾವಲು, ಹಾಗೆ ನಾಗರಹೊಳೆ. ಇದರ ಸರಿಯಾದ ಆನ್ಸರ್ ಹೆಸರುಘಟ್ಟ ಹುಲ್ಲುಗಾವಲು. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಇದು ಹೆಸರುಘಟ್ಟ ಹುಲ್ಲುಗಾವಲು. ಕರ್ನಾಟಕ ಸರ್ಕಾರವು ರಾಜ್ಯ ವನ್ಯಜೀವಿ ಮಂಡಳಿಯು ಇತ್ತೀಚೆಗೆ ಹೆಸರು ಹುಲ್ಲುಗಾಡನ್ನು ಅದರ ಪ್ರದೇಶದಲ್ಲಿ ಗ್ರೇಟರ್ ಹೆಸರುಘಟ್ಟ ಅಂದರೆ ಹುಲ್ಲುಗಾವಲು ಸಂರಕ್ಷಣಾ ಎಂದು ಘೋಷಿಸಿ ಮಾಡಲಿದೆ. ಹಾಗೆ ಇದರಲ್ಲಿ 5,100 ಎಕರೆಯನ್ನು ಒಳಗೊಂಡಿದೆ. ಹಾಗೆ ಥರ್ಡ್ ಕ್ವಶನ್ ಬಂದು, ರಾಜ್ಯದ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಉದ್ಘಾಟಿಸಿದ ಕರ್ನಾಟಕದ ಮೊದಲ ಅನಿಲ್ ಆಧಾರಿತ ಸ್ಥಾವರ ಯಾವುದಂದರೆ ಇದರಲ್ಲಿ ಯಲಹಂಕ ಸೈಕಲ್ ಪವರ್ ಪ್ಲಾಂಟ್, ಹಾಗೆ ಬೆಳಗಾವಿ ಅನಿಲ ವಿದ್ಯುತ್ ಸ್ಥಾವರ, ಸಿದ್ದರಾಮಯ್ಯ ಗ್ಲಾಸ್ ಪ್ಲಾಂಟ್ ಮೇಲಿನ ಯಾವುದೂ ಅಲ್ಲ. ಇದರ ಸರಿಯಾದ ಅಂತಾರೆ ಯಲಹಂಕ ಕಂಬೈನ್ಡ್ ಸರ್ಕಲ್ ಪವರ್ ಪ್ಲಾಂಟ್. ಇದು ಕರ್ನಾಟಕದಲ್ಲಿ ತನ್ನ ಮೊದಲ ಅನಿಲ ಆಧಾರಿತ ವಿದ್ಯುತ್ ಸ್ಥಾವರ ಉದ್ಘಾಟಿಸಿದೆ. ಯಲಹಂಕ ಸೈಕಲ್ ಪವರ್ 2,500 ಕೋಟಿ ರೂಪಾಯಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಇದು 370 MU ವಿದ್ಯುತ್ ಉತ್ಪಾದನೆಗೆ ಸಹಭಾಗಿ ಆಗಿದೆ. ಹಾಗೆ ಇದು ಹೆಚ್ಚಿನ ಗುರಿಯನ್ನು ಕೂಡ ಹೊಂದಿದೆ. ಕರ್ನಾಟಕದಲ್ಲಿ ವಿದ್ಯುತ್ ಉತ್ಪಾದನೆಗೆ ಹೆಚ್ಚಿನ ಇಂಧನವನ್ನು ಹೆಚ್ಚಿಸುತ್ತದೆ. ಇದರ ಸ್ಥಾವರಗಳು 10,000 mm ಸಾಮರ್ಥ್ಯದ ಗುರಿ ಹೊಂದಿದೆ. ಹಾಗೆ ಫೋರ್ತ್ ಕ್ವಶನ್ ನೋಡ್ಬೋದು ಸ್ನೇಹಿತರೆ, ಕರ್ನಾಟಕದ ಆಡಳಿತ ಸುಧಾರಣೆ ಆಯೋಗವು ಕೃಷಿ ಭೂಮಿಯನ್ನು ವಸತಿ ಅಥವಾ ಇನ್ನಿತರವಾದಂಥ ಮಾಹಿತಿಗಳಿಗೆ ಉದ್ದೇಶದ ಪರಿಮಿತಿಗೆ ಶಿಫಾರಸು ಮಾಡಲಾಗಿದೆ. ಇದರ ಸರಿಯಾದ ಆನ್ಸರ್ ನೋಡಬಹುದು ಫ್ರೆಂಡ್ಸ್, ಯಾವುದಿದೆ ಅಂದರೆ ಬಿ ಆನ್ಸರು. ಕರ್ನಾಟಕ ರಾಜ್ಯ ಮಾನ್ಯ ನಿರ್ಮಾಣ ಮಂಡಳಿಯು 10 ಎಕರೆಗಿಂತ ಕಡಿಮೆ ಪ್ರದೇಶದಲ್ಲಿ ಅನುಮತಿ ಅಗತ್ಯವಿಲ್ಲ. ಹಾಗೆ 5ನೇ ಕ್ವಶನ್ ಬಂದು, ಅಕ್ಟೋಬರ್ 21, 2022ರಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಸಂರಕ್ಷಣಾ ರಕ್ಷಣಾ ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕೊಂಡಿದ್ದಾರೆ? ಅಂದರೆ ಇದರ ಆನ್ಸರ್ ನೋಡ್ಬೋದು ಸ್ನೇಹಿತರೆ, KV ನಾಗನಗೌಡ. ಅಂದರೆ ಬಿ ಆನ್ಸರು ಕೆ ನಾಗನಗೌಡ ಅವರು 2022ರಲ್ಲಿ ಕರ್ನಾಟಕ ಮಕ್ಕಳ ಹಕ್ಕುಗಳು ಹಾಗೆ ರಕ್ಷಣಾ ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಹಾಗೆ ಮುಂದಿನ ಕ್ವಶನ್ಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.